ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಇದನ್ನು ನೋಡ್ಕೊಳ್ಳಿ, ಆ ಪಾತ್ರೆಯಲ್ಲಿ ಹೇಗೆ ದೋಸೆ ಹಿಟ್ಟು ಯಾವ ಥರ, ಇಡ್ಲಿ ಹಿಟ್ಟು ಯಾವ ಥರ ಇದಾಗ್ಬಿಟ್ಟಿದೆ ಅಂತೇಳಿ. ಅಂದರೆ ತುಂಬ ಹುಳಿ ಬಂದು ಕೆಳಗಡೆ ಎಲ್ಲ ಚೆಲ್ಲೋಗಿದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ನಿನ್ನೆ ಸಂಜೆನೇ ಈಸ್ಟ್ ಪೌಡರ್ ಅಂತೇಳಿ ಬರುತ್ತೆ, ಅದನ್ನು ನಾನು ತರಿಸಿದ್ದೆ. ಅಂದರೆ ಈ ದೋಸೆ ಹಿಟ್ಟು ಈ ಚಳಿಗಾಲ ಬಂತು ಅಂದರೆ ಸ್ವಲ್ಪ ಹುಳಿ ಬರೋದು ಕಡಿಮೆನೇ. ಅದರಿಂದ ನಾನು ಈಸ್ಟ್ ಪೌಡರ್ನ ಅದನ್ನು ಯೂಸ್ ಮಾಡೋಣ. ಅಂದರೆ ಈಸ್ಟ್ ಪೌಡರೆಲ್ಲ ಹಾಕಿದರೆ ಚೆನ್ನಾಗಿ ಹುಳಿ ಬರುತ್ತೆ. ಆದರೆ ಅದನ್ನು ರಾತ್ರಿ ಹಾಕಬಾರ್ದು, ಬೆಳಿಗ್ಗೆ ಹಾಕಿದ್ರೆ ಒಂದು ಅಂದರೆ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ಅದು 2 ಪ್ಯಾಕೆಟ್ ಇದೆ. ಅಂದರೆ ಒಂದು ಪ್ಯಾಕೆಟು 1 kg, ಅಂದರೆ ಅರ್ಧ KGಯಿಂದ 1 kgಗೆ ಹಾಕಬೇಕು. ಆದರೆ ನಾವೆಲ್ಲ ಹಾಕೋದು ಹೇಗೆ ಅಂದರೆ, ಒಂದು ಲೋಟ ಇಟ್ಕೊಂಡಿದ್ದೀನಿ, ಅದರಲ್ಲಿ 2 ಲೋಟ ಅಥವಾ 1 ಲೋಟ ಈ ಥರ ಹಾಕ್ಕೊಳ್ತೀನಿ. ಅಂದರೆ ನಾನು ಜಾಸ್ತಿ ಇಟ್ಕೊಳ್ಳೋದು ಇಲ್ಲ ಫ್ರಿಜ್ಜಲ್ಲಿ. ಅಂದರೆ ಇವಾಗ ಹಾಕ್ತೀನಿ, ನಾಳೆಗೆ ಅಂದರೆ ಇಡ್ಲಿ ನೆಕ್ಸ್ಟ್ ಡೇ ಮಾಡ್ತೀನಿ ಅಥವಾ ದೋಸೆ ಮಾಡ್ತೀನಿ, ಅವತ್ತೇ ಖಾಲಿ ಆಗಿಬಿಡ್ಬೇಕು. ಅಕಸ್ಮಾತ್ ಏನಾದರೂ ಉಳಿದ್ರೂ ಕೂಡ ಒಂದು ಸ್ವಲ್ಪ ಉಳಿಯುತ್ತೆ ಅಷ್ಟೇ. ಯಾವಾಗಲಾರು ಒಂದು 3-4 ದೋಸೆ ಹಾಕೊಳ್ಳೋ ಥರ ಉಳ್ಕೊಳ್ಳುತ್ತೆ ಅಷ್ಟೇ. ಆ ಥರ ಯಾವಾಗಲೂ ಮಾಡೋದು ನಾನು. ಅದಕ್ಕೆ ಅವನಿಗೆ ಈಸ್ಟ್ ಪೌಡರ್ನ ತರಿಸಿದ್ದೆ. ಏನಾದರೂ ಹುಳಿ ಬಂದಿಲ್ಲ ಅಂದರೆ ಅದನ್ನು ಯೂಸ್ ಮಾಡೋಣ ಅಂತೇಳಿ. ಆಮೇಲೆ ಸರಿ ಆಯಿತು, ಬೆಳಿಗ್ಗೆಗೆ ನೋಡಿಬಿಟ್ಟು ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಿಸಿಟ್ಟಿದ್ದೆ. ನೋಡಿದ್ರೆ ಬೆಳಿಗ್ಗೆಗೆ ಎಲ್ಲ ಫುಲ್ಲು ಹುಳಿ ಬಂದು ಚೆನ್ನಾಗಿ ಸುರಿದೋಗಿದೆ. ಯಾವಾಗಲೂ ನಾನು ಒಂದು ತಟ್ಟೆ ಇಟ್ಟಿರ್ತೀನಿ, ಯಾವಾಗಲೂ ಅಷ್ಟೇ. ಅದು ಹುಳಿ ಬರುತ್ತೋ ಬರಲ್ವೋ ಸುಮ್ಮನೆ ಒಂದು ತಟ್ಟೆ ಇಟ್ಟಿರ್ತೀನಿ. ಬಂದು ಅಕಸ್ಮಾತು ನೆಲಕ್ಕೆಲ್ಲ ಆದರೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ತಟ್ಟೆ ಇಟ್ಬಿಟ್ರೆ ತಟ್ಟೆಯಲ್ಲಿ ಎಲ್ಲ ಹಿಟ್ಟೆಲ್ಲ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ನೀಟಾಗಿ ಅದನ್ನು ಪಾತ್ರೆಗೆ ಹಾಕ್ಕೋಬೋದು ಅಂತೇಳಿ ನಾನು ಯಾವಾಗಲೂ ಆ ರೀತಿ ಮಾಡ್ತೀನಿ. ಆವತ್ತು ಕೂಡ ಅದೇ ರೀತಿಯೇ ಮಾಡಿದೆ. ಬಂದಿಲ್ಲ ಅಂದರೂ ಪರವಾಗಿಲ್ಲ, ಈಸ್ಟ್ ಪೌಡರ್ ಇದೆಲ್ಲ ಹಾಕೋಣ ಎದ್ದ ತಕ್ಷಣ. ಆಮೇಲೆ ನಾನು ತಿಂಡಿ ಮಾಡೋದ್ರೊಳಗಡೆ ಅದು ಹುಳಿ ಬಂದಿರುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಈಸ್ಟ್ ಪೌಡರ್ ಹಾಕಿಲ್ಲ, ಏನೂ ಇಲ್ಲ. ಸೋಡಾ ಕೂಡ ಹಾಕಲ್ಲ ನಾನು ಜಾಸ್ತಿ. ಅದಕ್ಕೆ ಅಷ್ಟು ನೀಟಾಗಿ ಚೆನ್ನಾಗಿ ಹುಳಿ ಬಂದಿದೆ. ಈಸ್ಟ್ ಪೌಡರ್ ಏನಾದ್ರು ತರಿಸಿಲ್ಲ ಅಂದಿದ್ರೆ ಅದು ಹುಳಿನೇ ಬರ್ತಿರ್ಲಿಲ್ವೇನೋ. ನಾನು ತರಿಸಿಟ್ಟಿದ್ನಲ್ಲ, ಅದಕ್ಕೆ ಅದು ಹುಳಿ ಬಂದಿದೆ. ಆಮೇಲೆ ಈ ಕೌಶಿಗೆ ಹೇಳ್ತಾ ಇದೆ, ನೋಡು ಈ ಥರ ಚೆನ್ನಾಗಿ ಹುಳಿ ಬಂದಿದೆ ಅಂತ. ಈಸ್ಟ್ ಪೌಡರು ಯಾವ ಥರ ಯೂಸ್ ಮಾಡೋದು ಏನು ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ತರಿಸಿರೋದು, ಯೂಸ್ ಮಾಡೋಣ ಅಂತೇಳಿ. ಆದರೆ ನೋಡಿದ್ರೆ ಈ ಥರ ಆಯಿತು. ಅಂದರೆ ಒಬ್ಬೊಬ್ಬರು ನೋಡಿದ್ದೀನಿ ಒಂದೊಂದು ವೀಡಿಯೋದಲ್ಲಿ 4 hour ಮುಂಚೆನೇ ಹಾಕಿದರೆ ಸರಿ ಅಂತ ಹೇಳ್ತಾರೆ. ಗೊತ್ತಿಲ್ಲ, ನಾನು ಯೂಸ್ ಮಾಡ್ತಾ ಏನಾದರೂ ನನಗೆ ಗೊತ್ತಾದರೆ ನಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಯಾವ ರೀತಿ ಯೂಸ್ ಮಾಡಬೇಕು, ಎಷ್ಟು ಗಂಟೆ ಮುಂಚೆ ಯೂಸ್ ಮಾಡಿದ್ರೆ ಅದು ಒಳ್ಳೆಯದು. ಅಂದರೆ ಚೆನ್ನಾಗಿ ಅದು ಉಪ್ಪು ಬರಬೇಕಲ್ಲ, ಅಂದರೆ ಹುಳಿ ಬರಬೇಕಲ್ಲ ಚೆನ್ನಾಗಿ. ಅದನ್ನು ಯೂಸ್ ಮಾಡಿದ ಮೇಲೆ ಹೇಳ್ತೀನಿ, ಏಕೆಂದರೆ ನಾನು ಯೂಸ್ ಮಾಡಿಲ್ಲ, ಅದೇ ತರಿಸಿ ಇಟ್ಟಿದ್ದೀನಿ ಅಷ್ಟೇ. ಓಕೆ, ಇವಾಗ ಇಡ್ಲಿ ಎಲ್ಲ ಆಯಿತು. ಇಡ್ಲಿ ಎಲ್ಲ ಮಾಡಿಬಿಟ್ಟು ಇವಾಗ ಕೌಶಿಗೆ ಫಸ್ಟು ತಿನ್ನೋದಕ್ಕೆ ಹಾಕ್ಕೊಡ್ತೀನಿ. ಹಾಗೆ ಇಡ್ಲಿಗೆ ಸಾಂಬಾರು ಕೂಡ ಮಾಡಿದ್ದೀನಿ. ಇಡ್ಲಿ ಸಾಂಬಾರು ಇದ್ರೇ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮೊನ್ಮಮ್ಮನಿಗಂತೂ ಚಟ್ನಿ ಬೇಕೇ ಬೇಕು. ಚಟ್ನಿನೂ ಮಾಡಬೇಕು. ಇವಾಗ ಕೌಶಿಗೆ ಹಾಕ್ಕೊಟ್ಬಿಟ್ರೆ ಅವನು, ಏಕೆಂದರೆ ಅವನು ಕಾಲೇಜಿಗೆಲ್ಲ ಚಟ್ನಿ ಎಲ್ಲ ತೊಗೊಂಡೋಗಲ್ಲ, ಅವ್ನು ಸಾಂಬಾರೇ ತೊಗೊಂಡೋಗೋದು. ಚಟ್ನಿ ಮಾಡಿದರೂ ಕೂಡ ಸ್ವಲ್ಪನೂ ಕೂಡ ತಿನ್ನಲ್ಲ. ಯಾವಾಗಲಾದರೂ ಸಾಂಬಾರು ಮಾಡಿಲ್ಲದೆ ಚಟ್ನಿ ಒಂದೇ ಮಾಡಿದರೆ ಮಾತ್ರ ಅವನು ಚಟ್ನಿ ತೊಗೊಂಡೋಗೋದಿಲ್ಲ, ಅಂದರೆ ಏನೂ ತೊಗೊಂಡೋಗಲ್ಲ. ಅದಕ್ಕೆ ಫಸ್ಟು ನಾನು ಅವನಿಗೆ ಇಡ್ಲಿ ಹಾಕ್ಕೊಟ್ಬಿಡೋಣ ತಟ್ಟೆಗೆ, ಅವನು ತಿಂತಾನೆ. ಆಮೇಲೆ ಚಟ್ನಿ ಎಲ್ಲ, ಏಕೆಂದರೆ ಅವ್ನು ತೊಗೊಂಡೋಗಲ್ವಲ್ಲ, ಅದರಿಂದ ಅವನ ಪಾಡಿಗೆ ಅವ್ನು ತಿಂದ್ಕೊಂಡು ಕಾಲೇಜಿಗೆ ಹೋಗಲಿ, ಆಮೇಲೆ ಚಟ್ನಿ ರುಬ್ಬಿದ್ರೂ ಆಗುತ್ತೆ ಅಂದ್ಬಿಟ್ಟು ಇವಾಗ ಅವನಿಗೆ ಪ್ಲೇಟಿಗೆಲ್ಲ ಇಡ್ಲಿ ಹಾಕ್ಕೊಟ್ಟೆ. ಹಾಗೆ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು. ನಾನು ಇಡ್ಲಿ ಹಿಟ್ಟು ರುಬ್ಬಬೇಕಾದ್ರೆ ಹೇಳಿದೆ, ಇಡ್ಲಿ ಏನಂದರೆ ಸ್ವಲ್ಪ ಮೋಡ ಇದೆ, ಅದರಿಂದ ಮತ್ತು ಇವಾಗ ಚಳಿಗಾಲನೂ ಆಗಿರೋದ್ರಿಂದ ಇಡ್ಲಿ ಅಂದರೆ ದೋಸೆ ಹುಳಿ ಬರೋದು ಡೌಟು. ನಾನು ಹೇಗೆ ರುಬ್ಬಿಟ್ಟಿದ್ದೀನಿ ಹಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ಅಂದ್ಕೊಂಡಿರೋದಕ್ಕಿಂತ ಚೆನ್ನಾಗಿ ಹಿಟ್ಟು ಹುಳಿ ಬಂದಿತ್ತು. ಆಮೇಲೆ ತುಂಬ ಸಾಫ್ಟಾಗೂ ಕೂಡ ಇಡ್ಲಿ ಆಗಿತ್ತು, ಚೆನ್ನಾಗಾಗಿತ್ತು. ಕೌಶಿ ಹೇಳ್ತಾ ಇದ್ದ ತುಂಬ ಚೆನ್ನಾಗಾಗಿದೆ, ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾ. ಆಮೇಲೆ ಅವನಿಗೆ ಇಡ್ಲಿ ಹಾಕ್ಕೊಟ್ಟೆ. ಅವ್ನು ತಿಂದ್ಕೊಂಡು ಮತ್ತು ಅವನಿಗೆ ಸ್ವಲ್ಪ
ಬಾಕ್ಸಿಗೂ ಕೂಡ ಒಂದು 7ರಿಂದ 8 ಇಡ್ಲಿ ಹಾಕಿಸ್ಕೊಂಡ. ನಾನು ಒಂದು 10 ಹಾಕಿಸ್ಕೊಳ್ಳೋ ಅಂದೆ, ಇಲ್ಲಮ್ಮ ಸಾಕು ಅಂದ್ಬಿಟ್ಟು ಒಂದು 7ರಿಂದ 8 ಇಡ್ಲಿ ಹಾಕಿಸ್ಕೊಂಡು ಮತ್ತು ಸಾಂಬಾರು ಹಾಕಿಸ್ಕೊಂಡು ತೊಗೊಂಡೋದ. ಅವನು ಹೋದ್ಮೇಲೆ ಆಮೇಲೆ ಚಟ್ನಿ ಎಲ್ಲ ರುಬ್ಬಿ, ಚಟ್ನಿಗೆ ಗೊತ್ತಲ್ಲ ಮೋಹನ್ ಮಾಮಂಗೆ ಒಗ್ಗರಣೆ ಕೊಡಲೇಬೇಕು, ಆವಾಗ ಟೇಸ್ಟು ಜಾಸ್ತಿ ಇರುತ್ತೆ. ಇನ್ನೊಂದೇನೆಂದರೆ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಬೇಗ ಚಟ್ನಿ ಹುಳಿ ಬರೋಲ್ಲ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಚಟ್ನಿ ಬೇಗ ಹುಳಿ ಬಂದುಬಿಡುತ್ತೆ. ಒಗ್ಗರಣೆ ಎಲ್ಲ ಹಾಕಿದರೆ ಸಂಜೆ ತನಕನೂ ಹುಳಿ ಅಂದರೆ ಹುಳಿ ಬರೋದೇ ಇಲ್ಲ. ಇಡ್ಲಿನ ನಾನು ಇವಾಗ ತಿನ್ನಕ್ಕೆ ಬಂದಿದ್ದೀನಿ. ಇಡ್ಲಿ ಫುಲ್ಲು ತಣ್ಣಗಾಗಿದೆ, ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರೋ ಥರ ಇದೆ. ಅಂದರೆ ಇಡ್ಲಿ ಮಾಡಿ ಒಂದು 20 ಮಿನಿಟ್ಸ್ ಆಯಿತು. ಇವಾಗ ತಿನ್ನೋಣ ಅಂತೇಳಿ ಬಂದೆ. ಅಂದರೆ ಮೋಹನ್ ಮಾಮ ಹೋದ್ಮೇಲೆ ತಿನ್ನೋದು, ಇಲ್ಲಾಂದರೆ ಅದು ಕೊಡು ಇದು ಕೊಡು ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಮರ್ತುಬಿಟ್ಟಿರ್ತಾರೆ, ಏನಾದರೂ ಒಂದು ಮರ್ತಿರ್ತಾರೆ. ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು ಅವ್ರು ಹೋದ್ಮೇಲೆ ಆಮೇಲೆ ಬಂದು ತಿಂಡಿ ಹಾಕ್ಕೊಂಡು ತಿನ್ನುವಂಥದ್ದು. ನೋಡಿ ಚೆನ್ನಾಗಾಗಿದೆ, ಇಡ್ಲಿ ಹಿಟ್ಟು ಚೆನ್ನಾಗಿ ಹುಳಿ ಬಂದಿತ್ತು. ಇನ್ನು ಅದೆಲ್ಲ ಕ್ಲೀನ್ ಮಾಡಬೇಕು, ಹಾಗೆ ಉಪ್ಸಾರು ಕೂಡ ಮಾಡಬೇಕು. ಬೆಳಿಗ್ಗೆ ನೋಡಿ ಚಟ್ನಿ ಮಾಡಿದ್ನ, ಅದು ಸ್ವಲ್ಪ ಇತ್ತು. ಅದಕ್ಕೆ ಇವ್ರ ಆಫೀಸಲ್ಲಿ ಜೋಸ್ ಅಂತ ಒಂದು ಹುಡುಗ ಇದ್ದಾನೆ, ಅವನಿಗೆ ಹಾಕಿ ಕಳಿಸ್ದೆ. ಒಂದು 5 ಇಡ್ಲಿ, ಸ್ವಲ್ಪ ಸಾಂಬಾರು ಮತ್ತು ಸ್ವಲ್ಪ ಚಟ್ನಿ. ಅವನೇನು ಮಾಡ್ತಾನೆ ಅಂದರೆ ಎಷ್ಟಾಗುತ್ತೆ ಅಷ್ಟನ್ನ ತಿನ್ಕೊಳ್ತಾನೆ. ಆಮೇಲೆ ಉಳಿದಿರೋ ಅಂದರೆ ಇಡ್ಲಿ ತಿನ್ಕೊಬಿಡ್ತಾನೆ. ಈ ಸಾಂಬಾರು ಚಟ್ನಿ ಈ ಥರದ್ದೆಲ್ಲ ಇರುತ್ತೆ ನೋಡಿ, ಅದನ್ನೇನು ಮಾಡ್ತಾನಂತೆ, ಪಿ ಜಿಯಲ್ಲಿ ಇರೋದು ಅವನು. ಮಧ್ಯಾಹ್ನ ಊಟಕ್ಕೆ ಹೋಗ್ತಾನೆ, ಅಂದರೆ ಆಫೀಸ್ ಕೊಲೀಗ್ಸು ಮಧ್ಯಾಹ್ನ ಊಟಕ್ಕೆ ಹೋಗ್ತಾನಲ್ಲ, ಆವಾಗ ಈ ಸಾಂಬಾರು ಚಟ್ನಿ ಏನಾದರೂ ಉಳಿದಿದ್ರೆ ಬೀಸಾಕಲ್ವಂತೆ. ಇರಲಿ ಅಂದರೆ ಪಿ ಜಿಗೆ ತೊಗೊಂಡೋಗ್ತೀನಿ, ಅಲ್ಲಿ ಯಾವಾಗಲೂ ಒಂದೊಂದ್ಸರಿ ಊಟ ಚೆನ್ನಾಗಿರುತ್ತೆ, ಒಂದೊಂದ್ಸರಿ ಚೆನ್ನಾಗಿರಲ್ಲ. ಆವಾಗ ಇದನ್ನೇ ಇಟ್ಕೊಂಡು ತಿಂತೀನಿ ಅಂದ್ಬಿಟ್ಟು ತೊಗೊಂಡು ಹೋಗ್ತಾನಂತೆ. ಅದಕ್ಕೆ ನಾನೇನು ಮಾಡ್ತೀನಿ, ಚಟ್ನಿ ಏನಾದರೂ ಸಾಂಬಾರೆಲ್ಲ ಮಾಡಿದರೆ ಸ್ವಲ್ಪ ಜಾಸ್ತಿನೇ ಹಾಕಿ ಕಳಿಸಿರ್ತೀನಿ. ಏಕೆಂದರೆ ಪಿ ಜಿಯಲ್ಲಿ ಯಾವಾಗಲೂ ಒಂದೇ ಥರ ಇರುತ್ತೆ, ಟೇಸ್ಟು ಒಂದೇ ಥರ ಇರುತ್ತೆ, ಯಾವಾಗಲೂ ತಿಂತಾ ಇರ್ತಾರಲ್ವ. ಆದ್ದರಿಂದ ನಾವು ಸ್ವಲ್ಪ ಬೇರೆ ಥರ ಟೇಸ್ಟ್ ಇರುತ್ತಲ್ಲ, ಅದರಿಂದ ಈ ಥರ ಸಾಂಬಾರು ಅಥವಾ ಈ ಥರದ್ದು ಏನಾದರೂ ಮಾಡಿದಾಗ ಹಾಕ್ಬಿಟ್ಟು ಸ್ವಲ್ಪ ಬಾಕ್ಸಿಗೆ ಕಳಿಸ್ತೀನಿ. ಅದಕ್ಕೆ ಸ್ವಲ್ಪ ಚಟ್ನಿ ಆಮೇಲೆ ಸಾಂಬಾರು ಒಂದು 5 ಇಡ್ಲಿ ಎಲ್ಲ ಹಾಕ್ಬಿಟ್ಟು ಕಳಿಸ್ದೆ. ಓಕೆ, ನಾನಿವಾಗ ತಿಂಡಿ ತಿನ್ನೋಣ. ಫುಲ್ಲು ತಣ್ಣಗಾಗಿದೆ ಇಡ್ಲಿ ಎಲ್ಲ. ಓಕೆ, ಇವಳು ನೋಡಿ ಕರ್ಗಿನ ಕಾಲೆಲ್ಲ ಕ್ಲೀನ್ ಮಾಡ್ತಾಳೆ. ಏಕೆಂದರೆ ಬೆಳಿಗ್ಗೆ ನಾನು ಇಲ್ಲಿ ಕೂತ್ಕೊಂಡು ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ತಾ ಇದ್ನ, ಅವಾಗ ಅವರಿಗೆ ಮಲ್ಕೊಳ್ಳೋಕ್ಕೆ ಸ್ಪೇಸ್ ಇಲ್ಲ, ಅಂದರೆ ಜಾಗ ಇಲ್ಲ. ಅವ್ರ ಜಾಗದಲ್ಲಿ ನಾನು ಕೂತಿದ್ನಲ್ಲ, ಅದಕ್ಕೆ ಇಲ್ಲಿ ಬಂದು ನಿದ್ದೆ ಹೊಡಿತಾ ಇದ್ಲು. ಇವಾಗ ಎದ್ಬಿಟ್ಟು ಫುಲ್ಲು ಸುಂದರಿ ಇವಳು, ಫುಲ್ಲು ಮೈನೆಲ್ಲ ನೆಕ್ತಾ ಕೂತವಳೆ. ಓಕೆ, ಟೈಮ್ ಬಂದು ಇವಾಗ 12:30. ಅಡುಗೆ ಎಲ್ಲ ಆಗಿದೆ, ಉಪ್ಪು ಸಾಂಬಾರು ಮಾಡಿದ್ದೀನಿ. ಹಾಗೆ ಸ್ವಲ್ಪ ಇಡ್ಲಿ ಸಾಂಬಾರು ಉಳ್ಕೊಂಡಿದೆ. ಹಾಗೆ ಒಂದು ಎಷ್ಟಿದೆ, 4 ಇಡ್ಲಿ ಇದೆ ಅಷ್ಟೆ. ಇದು ನಾನೇ ತಿನ್ನೋದು, ಮೋಹನ್ ಮಾಮ ಅಂತೂ ತಿನ್ನಲ್ಲ, ರೈಸ್ ತಿಂತಾರೆ. ಹಾಗೆ ಇವಾಗ ಉಪ್ಪು ಸಾಂಬಾರು ಮಾಡಿದ್ನಲ್ಲ, ಹಾಗೆ ಸ್ವೀಟ್ ಕುಂಬಳಕಾಯಿ, ಅಂದರೆ ನಾವು ಇದನ್ನ ಸಕ್ಕರೆ ಕುಂಬಳಕಾಯಿ ಅಂತ ಕರಿತೀವಿ. ಇದ್ರದ್ದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಇದು ಬಂದು ಇವಾಗ ಶೀತ ಆಗಿರೋದ್ರಿಂದ, ಅಂದರೆ ಕುಂಬಳಕಾಯಿ ಬಂದು ಶೀತ ಆಗಿರೋದ್ರಿಂದ ನಾಳೆ ಚಪಾತಿ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಹನ್ ಮಾಮ ಇವತ್ತು ಮಾಡು ಅಂತೇಳಿ ತಂದಿದ್ದಾರೆ, ನೋಡೋಣ. ಹೇಳ್ತೀನಿ ಈ ಥರ ನಾಳೆ ಮಾಡ್ತೀನಿ ಚಪಾತಿ ಜೊತೆಗೆ. ಏಕೆಂದರೆ ಚಪಾತಿ ಹೀಟು ಕುಂಬಳಕಾಯಿ ಶೀತ ಸರಿ ಹೋಗುತ್ತೆ ಅಂತ. ಇಲ್ಲ ರಾತ್ರಿಗೆ ಮಾಡು ಒಂದೇ ಮಾಡ್ತೀನಿ, ಇಲ್ಲ ನಾಳೆ ಚಪಾತಿಗೆ ಮಾಡ್ತೀನಿ. ಓಕೆ, ಅದಕ್ಕೆ ಕಟ್ ಮಾಡಿದೆ ನೋಡಿ. ಇದನ್ನು ಊರ ಕಡೆ ಹೇಗೆ ಅಂದರೆ ಇದನ್ನು ಹೊಸ್ಲು ಅಂದರೆ ಹೊಸ್ಲು ಮೇಲೆ ಇಟ್ಕೊಂಡು ಡಮ್ ಅಂತ ಎತ್ತಾಕ್ತಾರೆ, ಆವಾಗ ಇದು ಹೊಡಿಯುತ್ತೆ. ಆ ಥರ ಮಾಡೋದು. ನಾವೆಲ್ಲ ಕೆಳಗಡೆ ಮಾಮೂಲಿ ಇಲ್ಲೇ ಹೊಡಿಯೋದು, ಆವಾಗ ಅದು ಓಪನ್ ಆಗುತ್ತೆ. ಹಾಗೆ ಇದು ಮೊನ್ನೆ ಮಾಡಿರುವಂಥ ಅದು ಆಯಿಲ್ದು ಹೇರ್ ಪ್ಯಾಕ್ ಮಾಡೋಣ ಅಂತ ಹಾಕ್ಕೊಳ್ಳೋಣ ಅಂಥೇಳಿ ರುಬ್ಬಿಟ್ಟಿದ್ದೆ. ಅದು ನಿನ್ನೆ ಬಿಸಿಲಿರ್ಲಿಲ್ವಲ್ಲ, ಅದಕ್ಕೆ ಇವತ್ತು ಹಾಕೋಣ ಅಂಥೇಳಿ ಹೊರಗಡೆ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ, ಯಾಕೆಂದರೆ ಮೆಂತ್ಯ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡೋಣ ಅಂತ. ಓಕೆ,
ಹಾಂ, ಹಾಗೆ ಒಂದಷ್ಟು ಹೂವು ಇದೆ ನೋಡಿ. ಮೊನ್ನೆ ತಂದಿರೋದು ಹೂವು ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇದು ನೋಡಿ, ಇವರಿಬ್ಬರು ಮಾತ್ರ ಬಂದಿದ್ದಾರೆ. ಸುಂದ್ರಿರು ನಿದ್ದೆ ಮಾಡ್ತಿದ್ದಾರೆ. ಕರ್ಗಿಗೆ ಮಾತ್ರ ಏನಾದರೂ ಸ್ವಲ್ಪ ಸೌಂಡ್ ಅದು ಸಾಕು ಎದ್ಬಿಡ್ತಾಳೆ, ಹಾಗೆ ಕಣ್ಣು ಬಿಟ್ಬಿಡ್ತಾಳೆ. ಅದು ಕಣ್ಣು ಬಿಟ್ಟಿದ್ರು ಕಣ್ಣು ಬಿಟ್ಟವಳೆ ಅಂತಲೇ ಗೊತ್ತಾಗಲ್ಲ. ಯಾಕೆಂದರೆ ಕಣ್ಣು ಹತ್ರ ಸ್ವಲ್ಪ ಕಪ್ಪಗಿರೋದ್ರಿಂದ ಗೊತ್ತೇ ಆಗಲ್ಲ. ನೋಡಿ, ಇದು ಮೊನ್ನೆ ತಂದಿರೋಂಥ ಹೂವು ಅಷ್ಟೊಂದೇನು ಚೆನ್ನಾಗಿಲ್ಲ ನೋಡಿ, ಈ ಥರ ಆಗ್ಬಿಟ್ಟಿದೆ. ಅಂದರೆ ಇದು ಏನಾಗುತ್ತೆ ಅಂದರೆ, ನಾವು ಹೂವು ತೊಗೋಬೇಕಾದ್ರೆ ಮೇಲೆ ಎಷ್ಟು ಫ್ರೆಶ್ ಆಗಿರುತ್ತೋ ಹಾಗೆ ಇಲ್ಲೂ ಕೂಡ ಎಷ್ಟು ಫ್ರೆಶ್ ಇದೆ ಅಂತ ನೋಡಿಕೊಂಡು ಹೂವು ತೊಗೋಬೇಕು. ಯಾಕೆಂದರೆ ಇಲ್ಲಿ ಕಪ್ಪಗಾಗ್ತಾ ಹೋಗುತ್ತೆ ಇದು. ಅಂದರೆ ನೀರಿರುತ್ತೆ, ಅಂದರೆ ನೀರು ಹಾಕ್ತಾ ಇರ್ತಾರೆ. ಹೂವು ಫ್ರೆಶ್ ಆಗಿರಲಿ ಅಂತೇಳಿ ಹಾಕೋದವರು. ಆದರೆ ಇದೇನಾಗುತ್ತೆ, ಹೂವೆಲ್ಲ ಇದು ಹಿಂದೆ ಬ್ಯಾಕ್ ಸೈಡೆಲ್ಲ ಈ ಥರ ಕೊಳ್ತೋಗೋ ಥರ ಆಗ್ತಾ ಇರುತ್ತೆ. ಇದು ಕೊಳ್ತೋದ್ಮೇಲೆ ಏನಾಗುತ್ತೆ, ಹೂವು ತಾನಾಗಿಯೇ ಉದುರುತ್ತಾ ಬರುತ್ತೆ. ಅದರಿಂದ ನೀವು ಹೂವೆಲ್ಲ ತೊಗೋಬೇಕು ಅಂದರೆ ನಾವು ಯಾವಾಗಲೂ ಅಷ್ಟೇ, ಎಲ್ಲರೂ ಅಷ್ಟೇ, ನಾನು ಅಂತಲ್ಲ, ಪ್ರತಿಯೊಬ್ಬರು ಅಷ್ಟೇ, ಇಲ್ಲಿ ಮಾತ್ರ ಫ್ರೆಶ್ ನೋಡ್ತೀವಿ, ವಾವ್ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಇಲ್ಲಿ ಯಾರೂ ನೋಡೋದೇ ಇಲ್ಲ. ತುಂಬ ದಿನ ನಾವು ಫ್ರಿಜ್ಜಲ್ಲೆಲ್ಲ ಇಟ್ಕೋಬೇಕು ಅಂದರೆ ನಾವು ಇಲ್ಲೂ ಕೂಡ ನೋಡಬೇಕು ಫ್ರೆಶ್ ಆಗಿದೆಯಾ ಏನು ಅಂಥೇಳಿ. ನೋಡಿ, ಈ ಥರ ಆಗಿರುತ್ತೆ. ಅಂದರೆ ನೀರು ಯಾವುದ್ರ ಮೇಲೆ ಬಿದ್ದಿರುತ್ತೆ ಅದೆಲ್ಲ ಈ ಥರ ಆಗಿ ಕೊಳ್ತೋಗಿ ಹೂವಿಗೆ ಉದುರುತ್ತಾ ಇರುತ್ತೆ. ಅದರಿಂದ ಇವಾಗ ಮೊನ್ನೆ ತಂದಿರೋದು 2 ದಿನವೂ ಆಗಿಲ್ಲ. ಅದಕ್ಕೆ ಇದನ್ನು ಕಟ್ಬಿಟ್ಟು ಡೋರ್ಗೆ ಬಾಗಿಲಿಗೆ ಹಾಕ್ಬಿಡೋಣ ಮುಂದೆ ಅಂತ ಹೇಳ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಅಂದರೆ ಹೊರಗಡೆ ಇದ್ದರೆ ನೆನಪಾಗುತ್ತೆ ಅಂತ ಹೇಳಿ ಅಷ್ಟೆ. ಓಕೆ, ಟೈಮ್ ಬಂದು ಇವಾಗ ನೀವೇ ನೋಡ್ಬೋದು 12:30 ಆಗಿದೆ. ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಬಿಸಿಲು ಪರವಾಗಿಲ್ಲ, ಅಂದರೆ ತುಂಬ ಬಿಸಿಲಿದೆ ಅಂತಲ್ಲ, ನೆನ್ನೆಗಿನ್ನ ಬೆಟರು ಅಂತ ಹೇಳ್ಬೋದು ಅಷ್ಟೆ. ಓಕೆ, ಬೆಕ್ಕನ್ನ ತಿಂತಾರೆ ನೋಡಿ ಅಂಥವರು ಕಿವಿಗೆ ನೀರು ಹಾಕಿದ್ರೆ ಬೆಕ್ಕನ ಕಿವಿಗೆ ಬೆಕ್ಕು ಬೇಗ ಸತ್ತೋಗುತ್ತಂತೆ. ಅಂದರೆ ಅದೇನೋ ಅಂತಾರಪ್ಪ, ನಮ್ಮ ಅಮ್ಮ ಎಲ್ಲ ಹಾಗೆ ಹೇಳೋದು. ಬೆಕ್ಕನ್ನು ತಿಂತಾರಲ್ಲ ಅಂಥವ್ರು ಹೀಗೆ ಕಿವಿ ಒಳಗಡೆ ನೀರು ಹಾಕ್ಬಿಟ್ರೆ ಅದು ಬೇಗ ಸತ್ತೋಗುತ್ತೆ, ಆವಾಗ ಅದನ್ನು ತಿಂತಾರೆ ಅಂತ. ಅಂದರೆ ಬೆಕ್ಕನ್ನು ಸಾಯಿಸ್ಬೇಕು ಅಂದರೆ ಆ ಥರ ಮಾಡ್ತಾರೆ ಅಂತ. ನನಗೂ ಗೊತ್ತಿಲ್ಲ, ನಮ್ಮಮ್ಮ ಹೇಳೋದನ್ನ ಕೇಳಿ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರೋದು. ಕಗಡೆ ನೋಡ್ರಿ, ಅವಳು ಕಣ್ಣು ಹೆಂಗೆ ಕಣ್ಣು ಸುತ್ತ ಕಪ್ಪಿರೋದ್ರಿಂದ ಕಣ್ಣು ಬಿಟ್ಟಿದ್ದಾಳೆ ಅಂತಲೇ ಗೊತ್ತಾಗಲ್ಲ. ಚಂದಿ ಅವಳು ನೋಡ ಏನು ನೋಡ ಸ್ಮೆಲ್ ಮಾಡೋದು. ಓ, ಅಷ್ಟೇ ಅವಳು ಕತೆ. ಎದ್ರಕೊಂಡು ಓಡ್ತಾ ಇರೋದು. ಬಾಯ್ ಗೋಮಿ ಬಾಯ್. ಯೋಗ ಮಾಡೋದು ಎದ್ದ ತಕ್ಷಣ ಬೆಕ್ಕುಗಳು. ನಾಯಿನೂ ಅಷ್ಟೇ, ಮಲಗಿದ್ದು ಎದ್ದ ತಕ್ಷಣ ಸ್ವಲ್ಪ ಮೈ ಕೈಯೆಲ್ಲ ಮುರಿದು ಆಮೇಲೆ ಮುಂದೆ ಹೋಗೋದು ಅವೆಲ್ಲ. ಓಕೆ, ನಾನಿಲ್ಲಿ ಏರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಮೊನ್ನೆ ರುಬ್ಬಿಟ್ಕೊಂಡಿದ್ನಲ್ಲ ಅದೇನಾಗಿದೆ, ಮೆಂತ್ಯ ಎಲ್ಲ ಹಾಕಿದ್ನಲ್ಲ ಆಯಿಲ್ ಮಾಡಬೇಕಾದ್ರೆ ಅದು ನೀರು ಹಾಕಿ ರುಬ್ಬೇಕಾದ್ರೆ ನನಗೇನು ಗೊತ್ತಾಗಿಲ್ಲ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ನೋಡಿ, ಮೆಂತ್ಯ ಕಾಳೆಲ್ಲ ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ, ಅಂದರೆ ನೀರಲ್ಲಿ ನೆಂದು ದಪ್ಪ ಆಗಿಬಿಟ್ಟಿದೆ. ಅದಕ್ಕೆ ನಾನು ಇವಾಗ ಏರ್ ಪ್ಯಾಕ್ ಹಾಕೊಳ್ಳೋಕೆ ಹೋದರೆ ಒಂಥರ ನೈಸ್ ಅನಿಸ್ತಿಲ್ಲ, ಈ ಥರ ಸಿಗ್ತಾ ಇದೆ. ಅದಕ್ಕೆ ಅದನ್ನು ಇನ್ನೊಂದಿನ ಏರ್ ಪ್ಯಾಕ್ ಹಾಕೋಬೇಕಾದ್ರೆ ಅದನ್ನು ಮತ್ತೆ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು, ಇಲ್ಲಾಂದರೆ ಅದು ಆಗಲ್ಲ, ಈ ಥರ ಗಟ್ಟಿಯಾಗಿಬಿಟ್ಟಿದೆ. ಹಾಗೆ ಇನ್ನೊಂದೇನೆಂದರೆ ಮೀಶೋಯಿಂದ ಏನೋ ಬುಕ್ ಮಾಡಿದ್ದೆ ಸೋಪುದು ಬಾಕ್ಸು, ಅದು ನಿಮಗೂ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದು ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಆ ಥರದ್ದು ಸೋಪ್ ಬಾಕ್ಸ್. ಆನ್ಲೈನಲ್ಲಿ ನೋಡ್ತಾ ಇದ್ದರೆ ಒಂದಾದ್ಮೇಲೆ ಒಂದು ನೋಡ್ತಾ ಇದ್ರಿ ಏನಾದರೂ ಒಂದು ಬರ್ತಾನೆ ಇರುತ್ತೆ. ಓಕೆ, ಎಲ್ಲಪ್ಪ ಇದು ಓಪನ್ ಮಾಡೋದು. ಒಂದು ನಿಮಿಷ, ಓಪನ್ ಮಾಡೋ ಕಡೆ ಓಪನ್ ಮಾಡಿಲ್ಲ, ಬೇರೆ ಕಡೆ ಓಪನ್ ಮಾಡಿಬಿಟ್ಟಿದ್ದೀನಿ.
ಯಾರಿಗೆಲ್ಲ ಯೂಸ್ ಆಗುತ್ತೆ ಏನೋ ಗೊತ್ತಿಲ್ಲ. ಫಸ್ಟು ನಾನು ನೋಡ್ತೀನಿ ಯಾವ ಥರ ಅಂತ. ಈ ಥರ ಇದೆ. ಇದು ಬಂದು ಬಟ್ಟೆ ಉಜ್ಜೋ ಸೋಪ್ ಬಾಕ್ಸು ಈ ಥರ ಉಂಟು. ಸೋಪ್ ಎಲ್ಲ ಹಾಕೋದು ಅಂತಲೇ ಗೊತ್ತಾಯ್ತಿಲ್ಲಪ್ಪ. ಓಕೆ, ಇವಾಗ ಗೊತ್ತಾಯ್ತು ಏನು ಅಂತ. ಅದಕ್ಕೆ ಸ್ವಲ್ಪ ಹೊತ್ತು ಓದಬೇಕು ಅಂತ ಸುಮ್ಮನೆ ಏನೇನೋ ಮಾಡಿಬಿಡ್ತೀವಿ ಒಂದೊಂದ್ಸರಿ. ನಾನು ಇವಾಗ ಓದ್ಕೊಂಡೆ. ಯಾವ ಥರ ಅಂದರೆ ಇಲ್ಲಿ ಬಟನ್ ಇದೆ ನೋಡಿ, ಇದನ್ನು ಹಿಡ್ಕೊಂಡು ಒಂದು ಕಡೆ ಪ್ರೆಸ್ ಆಗಿಲ್ಲ ಅಂದರೆ ಇನ್ನೊಂದು ಕಡೆ ಇರುತ್ತೆ ನೋಡಿ, ಈ ಕಡೆನೂ ಪ್ರೆಸ್ ಮಾಡಬೇಕು. ಇದನ್ನು ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಈ ಥರ ಬರುತ್ತೆ. ಓಕೆ, ಯಾವ ಥರ ಅಂತ ಗೊತ್ತಿಲ್ಲ ನನಗೂ. ಈ ಥರ ಇದೆ, ನೋಡ್ತಾ ಇದ್ದೀನಿ ಅದಕ್ಕೇ. ಆಯಿತಾ? ಈ ರೋಲರ್ನ ಯಾವ ರೀತಿ ಯೂಸ್ ಮಾಡೋದು ಅಂದರೆ ನೋಡಿ, ಈ ರೀತಿ ಇರುತ್ತೆ. ಒಂದು ನಿಮಿಷ, ಈ ರೀತಿಯಾಗಿರುತ್ತೆ. ನೀಟಾಗಿ ತೋರಿಸ್ತೀನಿ. ಈ ರೀತಿಯಾಗಿರುತ್ತೆ. ಇದು ಬಟ್ಟೆ ತೊಳೆಯುವಂಥ ಸೋಪನ್ನು ಅಷ್ಟೇ ಯೂಸ್ ಮಾಡೋವಂಥದ್ದು. ಈ ರೀತಿ ಹಾಕಬೇಕು. ಇಲ್ಲಿ ಈ ರಿಂಗ್ ಏನಿದೆ ಅದು ಈ ಸರ್ಕಲ್ ಒಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಈ ರೀತಿ ಹಾಕ್ಬಿಟ್ಟು ಇದ್ರೊಳಗಡೆಗೆ ಬಟ್ಟೆ ಸೋಪ್ ಏನಿದೆ ಅದನ್ನು ಹಾಕೋದು ಇದ್ರ ಮೇಲೆ. ಓಕೆ, ಅದಾದಮೇಲೆ ನಾವು ಇದನ್ನು ಇಡುವಂಥದ್ದು. ನಿಮಗೆ ಅರ್ಥ ಆಯ್ತಾ? ಹಿಂಗೆ ಇಟ್ಬಿಟ್ಟು ಹಿಂಗೆ ಕ್ಲೋಸ್ ಮಾಡೋದು. ಆವಾಗ ಸೋಪು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನೀವು ಬಟ್ಟೆ ಉಜ್ಜಬೇಕಾದ್ರೆ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇಲ್ಲಿಂದನೂ ನೀರು ಹಾಕ್ಕೊಂಡ್ರು ಆಗುತ್ತೆ. ಇಲ್ಲಿ ಓಲ್ ಇದೆಯಲ್ಲ, ಇಲ್ಲಿಂದನೂ ಕೂಡ ನೀರು ಹಾಕ್ಕೊಂಡ್ರೆ ಆಗುತ್ತೆ. ಈ ರೀತಿ ಲಾಕ್ ಆಗುತ್ತೆ, ಟೈಟಾಗಿ ಕೂತ್ಕೊಳ್ಳುತ್ತೆ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಹೀಗೆ ಬೇಡ ಅಂದಾಗ ಈ ರೀತಿಯಾಗಿ ಕ್ಲೋಸ್ ಮಾಡಿ ಈಗಾದರೂ ಇಡ್ಬೋದು. ನೀರು ಸೋರುತ್ತೆ. ಇಲ್ಲಿ ಏನಂದರೆ ಓಲಿದೆ, ಇಲ್ಲೂ ಓಲಿದೆ ಮತ್ತು ಇಲ್ಲೂ ಓಲಿದೆ. ಈಗಾದರೂ ಇಟ್ಟರು ನಡೆಯುತ್ತೆ, ಇಲ್ಲ ಈಗ ಇಟ್ಕೊಂಡ್ರು ನಡೆಯುತ್ತೆ. ಓಕೆ, ಒಂಥರ ಚೆನ್ನಾಗಿದೆ. ಸೋಪ್ ಆಗುತ್ತೆ ಏನೋ ಗೊತ್ತಿಲ್ಲ. ಇದು ಬಂದು ಸಂಜೆ. ಅವತ್ತು ಚಂದ್ರ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಒಂದೊಂದು ಸರಿ ವಾಕೆಲ್ಲ ಮಾಡ್ತೀನಿ ನೋಡಿ, ಅಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಚಂದ್ರ. ಆದರೆ ಏನಂದರೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕೆಂದರೆ ವೀಡಿಯೋ ಮಾಡಿದ್ರೆ ಅಷ್ಟು ಕ್ಲಾರಿಟಿನೇ ಬರೋಲ್ಲ ನನ್ನ ಮೊಬೈಲಲ್ಲಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಒಂಥರ ಬ್ಲರ್ ಥರ. ನಾವು ರಿಯಲಾಗಿ ನೋಡೋದಕ್ಕೂ ಮತ್ತು ಮೊಬೈಲಲ್ಲಿ ವೀಡಿಯೋ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಚಂದ್ರ ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಹೋಗ್ತೀನಿ ನೋಡಿ, ಅಂಥ ಟೈಮಲ್ಲಿ ಹಿಂಗೆ ಬ್ಲರ್ ಥರ ಬರ್ತಾ ಇರುತ್ತೆ. ನಾನು ಒಂದೊಂದು ಮೊಬೈಲಲ್ಲಿ ತುಂಬ ಕ್ಲಾರಿಟಿ ಇರುತ್ತೆ, ಚೆನ್ನಾಗಿ ಬರುತ್ತೆ. ನನ್ನ ಮೊಬೈಲಲ್ಲಿ ಮಾತ್ರ ಡಬ್ಬ ಥರ ಬರುತ್ತೆ, ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ. ಹಾಗೆ ಇದು ರಾತ್ರಿ ಆಗಿರೋದ್ರಿಂದ ಹಾಗೆ ಮೋಹನ್ ಮಾಮ ಬೆಕ್ಕನ್ನು ಎತ್ಕೊಂಡು ಕೂತಿದ್ರು. ಅದು ನಾಮದ ಬೆಕ್ಕು, ಬೇರೆ ಯಾವ ಬೆಕ್ಕು ಸಿಗಲ್ವಲ್ಲ, ಇವಳು ಒಬ್ಬಳು ಮಾತ್ರ ಎತ್ಕೊಂಡು ಕೂರುವಂಥದ್ದು. ಅವಳು ಹಂಗೆ ಕೂತ್ಕೋತಾಳೆ ನಮ್ಮ ಹತ್ರ. ಬೇರೆ ಬೆಕ್ಕು ಯಾವುದು ಹತ್ರಕ್ಕೂ ಬರಲ್ಲ. ಬರುತ್ತೆ ಅಂದರೆ ಈ ಥರ ಬರಲ್ಲ. ಇದು ಹೇಗೆ ಅಂದರೆ ತುಂಬ ಎತ್ಕೊಂಡ್ರೆ ಆ ಥರ ಎಲ್ಲ ಮಾಡಿದ್ರೂ ಬರುತ್ತೆ. ಅದು ಬೇರೆ ಬೇಕೇನಂದ್ರೆ ಹತ್ರ ಹೋಗ್ಬಿಟ್ಟು ಸುಮ್ಮನೆ ನಾವು ಅದ್ರ ತಲೆ ಸವರಿದ್ರೆ ಸಾಕಪ್ಪ, ಓಡ್ಬಿಡುತ್ತೆ ಗುಡು 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 ಅಂತ. ಆಮೇಲೆ ಮಾಮ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡು ಬಿಟ್ಟರು. ಆಮೇಲೆ ನಾವು ಹಾಗೆ ಟಿ ವಿ ನೋಡ್ತಾ ಇದ್ವಿ. ನ್ಯೂಸ್ ನೋಡಬೇಕಾದ್ರೆ ನವಗ್ರಹ ಮೂವಿ ರಿಲೀಸ್ ಅಂತ ಹೇಳ್ತಾಯಿದ್ರು. ಇವನಿಗೆ ನವಗ್ರಹ ಅಂದ ತಕ್ಷಣ ಕೇಳಿದ್ದೀನಮ್ಮ ಯಾವುದು ಅಂದರೆ ಕೌಶಿನೂ ಇದ್ದಲ್ಲ, ನವಗ್ರಹ ಕೇಳಿದ್ದೀನಿ, ಯಾವ ಮೂವಿ ಯಾರಿದ್ದಾರೆ ಏನು ಅಂತೆಲ್ಲ ಕೇಳ್ತಾ ಇದ್ದ. ಅದಕ್ಕೆ ನಾನು ಇನ್ನೂ ಡೇಟ್ ಫಿಕ್ಸ್ ಮಾಡಿಲ್ಲ ಯಾವಾಗ ಅಂತ. ಅದೇ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು ನ್ಯೂಸಲ್ಲಿ. ಆದರೆ ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ ಕಣೋ ಅಂತ. ಅದ್ರ ಬಗ್ಗೆನೇ ಅಂದರೆ ನ್ಯೂಸ್ ನೋಡ್ತಾ ಕೂತಿದ್ವಿ. ಸುಮಾರು ಮೂವಿಗಳು ಇವಾಗ ರಿಲೀಸ್ ಮಾಡಿದ್ದಾರೆ. ಕರಿಯ ಮೂವಿನೂ ರಿಲೀಸ್ ಮಾಡಿದ್ರು. ಆಮೇಲೆ ಮೆಜೆಸ್ಟಿಕ್ ಅದು ರಿಲೀಸ್ ಮಾಡಿದ್ರು. ಕರಿಯ ಮಾಡಿದ್ದಾರೆ ಏನೋ ಗೊತ್ತಿಲ್ಲ, ಮೆಜೆಸ್ಟಿಕ್ ಮಾಡಿದ್ದಾರೆ. ಓಮ್
ಮೂವಿ ಅದು ಕೂಡ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಮತ್ತು ಮೆಜೆಸ್ಟಿಕ್ ಅಂತೂ ಸಖತ್ತಾಗಿದೆ ಮೂವಿ. ಅದೆಷ್ಟು ಸರಿ ನೋಡ್ತೀವೋ. ಟಿ ವಿಯಲ್ಲಿ ಬಂದರೆ ನೋಡ್ತಾನೆ ಇರ್ತೀವಿ ಚೆನ್ನಾಗಿದೆ ಅಂತೇಳಿ. ಆವಾಗ ನೋಡುವಾಗೆಲ್ಲ ಹೇಳೋದು, ದರ್ಶನ್ ನೋಡು ಅವಾಗ ಹೇಗಿದ್ದ ಇವಾಗ ಹೇಗಿದ್ದಾನೆ ಅಂತೆಲ್ಲ ಅಂದ್ಕೊಳ್ತಿರ್ತೀವಿ. ಇವಾಗ ಒಂಥರ ಹುಡ್ಗನ ಥರ ಇದ್ದಾನೆ. ಇವಾಗ ಸ್ವಲ್ಪ ಏಜ್ ಆಗಿದೆ ಅಲ್ವಾ, ಆವಾಗೂ ಇವಾಗೂ ತುಂಬ ವ್ಯತ್ಯಾಸ ಇರುತ್ತೆ. ಅದ್ರ ಬಗ್ಗೆ ಹಂಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಹಾಗೆ ನವಗ್ರಹನೂ ಕೂಡ ರಿಲೀಸ್ ಮಾಡ್ತಾರಂತೆ ಅಂತ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ವಿ. ಅದಕ್ಕೆ ಕೌಶಿಕ್ ಹೇಳಿದ್ದಕ್ಕೆ ನಾನು ಈ ಥರ ಮೂವಿ ಅದೇ ಮೈಸೂರದು ಅಂಬಾರಿ ಎತ್ಕೊಂಡು ಹೋಯ್ತಾರಲ್ಲೋ ಕಳ್ತನ ಮಾಡ್ತಾರಲ್ಲೋ ಅಂತ ಅವನಿಗೆ ಹೇಳ್ತಾ ಇದ್ದೆ. ಓಹೋ ಅದಾ ಅಂತ ಕೇಳ್ತಾ ಇದ್ದೆ. ಆಮೇಲೆ ಒಂದು ಸಾಂಗ್ ಹೇಳಿದೆ, ಅವನಿಗೆ ಅರ್ಥ ಆಗಲಿಲ್ಲ. ಫಸ್ಟು ಒಂದು ಸಾಂಗ್ ಹೇಳಿದೆ ಇದು ಅಂತ. ಇವಾಗ ಅರ್ಥ ಆಯಿತು ಬಿಡಮ್ಮ, ಗೊತ್ತಾಯಿತು ನನಗೆ ನವಗ್ರಹ ಮೂವಿ ಅಂದರೆ ಯಾವುದು ಅಂತೇಳಿ. ಆಮೇಲೆ ಮಲಗೋ ಟೈಮಲ್ಲಿ ಇವ್ರನ್ನೆಲ್ಲ ಓಡಿಸ್ಬೇಕು ಅಂದರೆ ನೋಡಿ, ಸೋಫಾ ಕೆಳಗಡೆ ಬಂದು ಯಾವ ಥರ ಮಾಡೋದು ಅಂದರೆ ಸೋಫಾನ ಕೆರೆಯೋದು, ಉಗ್ರಲ್ಲಿ ಪರ ಅಂತ ಕೆರೆಯೋದು. ಅದು ಒಂದು ರೀತಿ ಸೌಂಡ್ ಬರುತ್ತೆ. ಅದಕ್ಕೆ ಇಲ್ಲಿ ಬಂದು ಓಡ್ಸೋಕ್ಕೆ ಅಂತೇಳಿ ಬಂದಿದ್ದೀನಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.